ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆ ಜಿದ್ದಾಜಿದ್ದಿ. ಮನ್ರೇಗಾ ಮರು ಜಾರಿಗೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನಾ ಕಹಳೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ದಿಗ್ಗಜ ನಾಯಕರಿಂದ ಪ್ರೊಟೆಸ್ಟ್ ನಡೆದಿದೆ. ತಲೆಗೆ ಟವಲ್, ಕೈಗೆ ಕಪ್ಪು ಪಟ್ಟಿ ಧರಿಸಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಾಗಿದೆ. ರಾಜ್ಯಪಾಲರ ವಿರುದ್ಧ ಸಂಘರ್ಷ ಮುಂದುವರಿಸುತ್ತಾ ರಾಜ್ಯ ಸರ್ಕಾರ. ಮನ್ರೇಗಾ ಯೋಜನೆ ಮರು ಜಾರಿಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ. ರಾಜ್ಯಪಾಲರಿಗೆ ಅಗೌರವ ಅಂತ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಜೆಡಿಎಸ್ ಹೋರಾಟ ನಡೆಸಿದೆ. ರಾಜ್ಯದ ಸಮಸ್ಯೆಗಳ ಚರ್ಚೆ ಬದಲು ರಾಜಕೀಯ ಜಟಾಪಟಿ ಜೋರಾಗಿದೆ. Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka. Apt words as also action which has been initiated by my PCC President, by our Chief Minister and by our party leaders. May I ask the BJP leadership of Karnataka, where should these 2 crore 25 lakh people go? ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ನಾವು ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆ ರಾಜಭವನ ಚಲೋ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. VBG ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ರಾಮ್ಜಿ ಕಾಯ್ದೆ ಮಾಡೋದ್ರಿಂದ ಈ ಹಕ್ಕನ್ನು ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂಥ ಹಕ್ಕನ್ನು ಕಿತ್ಕೊಂಡಾಗ ಆಗ್ತದೆ. BJPಯವರು ಕಿತ್ಕೊಂಡಾಗ ಆಗ್ತದೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಾಯ್ದೆ ಇದೆಯಲ್ಲ VBG ರಾಮ್ಜಿ, ಇದನ್ನು ರದ್ದು ಮಾಡಬೇಕು. ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು. ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನೈತಿಕತೆ ಇಲ್ಲ. ಈಗ ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ. ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು, ಉದ್ಯೋಗ ಪಡ್ಕೊಳ್ಳೋರ ಹಕ್ಕು, ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನು ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ, ಆ ಊರ ಹೆಸರು ಇರ್ತದೆ, ಆ ಪಂಚಾಯಿತಿ ಹೆಸರಿದೆ. ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ. ಇದು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾವು ಇದನ್ನು ಕೂಡಲೇ ಆದೇಶವನ್ನು ಮಾಡ್ತೇವೆ. ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2.5 ಕೋಟಿ ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನು ಕೊಡೋ ಮುಖಾಂತರ ಲಂಚ ತಗೊಂಡು ಈಗ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ 6,000 ಅದರ ಅಧ್ಯಕ್ಷರು 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ? ಕರ್ನಾಟಕದ ಮಾನ ಮರ್ಯಾದೆಯನ್ನು ತಿಮ್ಮಾಪುರ ಅವರು ಮತ್ತು ಮುಖ್ಯಮಂತ್ರಿಗಳು ಹರಾಜು ಹಾಕ್ಬಿಟ್ಟಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ತೊಲಗೋಬೇಕು. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೇ ಇದರಲ್ಲಿ ಭಾಗಿದಾರರು ಅಂತೇಳಿ ಜನ ಮಾತಾಡೋಕ್ಕೆ ಶುರುವಾಗಿದ್ದಾರೆ. ಅದಕ್ಕೆ ಮುಂಚೆ ನೀವು ರಾಜೀನಾಮೆ ತೆಗೆದುಕೊಂಡ್ರೆ ನೀವು ಬಚಾವ್ ಆಗ್ತೀರಾ. ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಯಾವ ಶಾಸಕರು, ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ನಾವು ಎರಡೂ ಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಭ್ರಷ್ಟಾಚಾರ, 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವತ್ತು ಜಗಜ್ಜಾಹಿರ ಆಗಿದೆ. ಇವತ್ತು
ಅಬಕಾರಿ ಸಚಿವರನ್ನ ವಜಾಗೊಳಿಸಬೇಕು. ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥ ಭರತ್ ರೆಡ್ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ನಮಗೆ ಕೆಲವರು ಬಹಳ ಸ್ನೇಹಿತರುಗಳು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಪಾಪ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ನಾವು ಮಾತಾಡಿದ್ರೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ಬಿಡಿಬೇಡ್ರಿ ನನ್ನ ಮಕ್ಕಳನ್ನ ಅಂತಾರೆ. ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ ಇವರ ಆಟ ಪಾಠಗಳನ್ನ ನೋಡಿ. ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರನ್ನ ಅವರು ರಾಜೀನಾಮೆ ಕೊಡದೆ ನಾವ್ಯಾರೂ ಕೂಡ ಈ ಸದನ ಬಿಟ್ಟು ಇವತ್ತು ಹೊರಗಡೆ ಹೋಗೋದೇ ಇಲ್ಲ. ತಲೆದಂಡ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿದೆ. ಮಾನ್ಯ ಗವರ್ನರ್ ಅವರನ್ನ ನೀವು ಕರೆಸಿದ್ರಿ, ಭಾಷಣ ಮಾಡಿಸಿದ್ರಿ, ಆದ್ರೆ ಭಾಷಣ ಮಾಡ್ಲೇ ಇಲ್ಲ ಅಂತ ಹೇಳಿ ಲಾ ಮಿನಿಸ್ಟರ್ ಹೇಳಿದ್ರು. ಒಂದು ಸಮಯ ಲಾ ಮಿನಿಸ್ಟರ್ ಭಾಷಣ ಮಾಡಿಲ್ಲ ಅಂತಂದ್ರೆ ನೀವು ಅವರಿಗೆ ವಂದನಾ ನಿರ್ಣಯ ಯಾಕೆ ಮಾಡ್ತೀರಿ? ಅಯ್ಯೋ ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ. ಅಯ್ಯೋ ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ. ಅಯ್ಯೋ ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.